ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ವಿಮಾನದಲ್ಲಿ ಮೊದಲ ಬಾರಿ ಪ್ರಯಾಣ ಮಾಡುವವರಿಗೆ ಒಂದಷ್ಟು ಮಾಹಿತಿಗಳು. ಬೆಂಗಳೂರಿನಲ್ಲಿ ಪ್ರಯಾಣಿಕರ ದಟ್ಟಣೆ ಹಿನ್ನೆಲೆಯಲ್ಲಿ 2ನೇ ವಿಮಾನ ನಿಲ್ದಾಣ ನಿರ್ಮಿಸುವ ಯೋಜನೆ ಕೈಗೊಳ್ಳಲಾಗುತ್ತಿದೆ. ಸಣ್ಣ ವ್ಯಾಪಾರಿಗಳು ಮತ್ತು ಮಧ್ಯಮ ವರ್ಗದವರು ಇಂದಿನ ದಿನಗಳಲ್ಲಿ ವಿಮಾನ ಜರ್ನಿ ಮಾಡುತ್ತಿದ್ದಾರೆ. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗರಿಗೆ ತಮ್ಮ ಅಪ್ಪ ಅಮ್ಮ ಮತ್ತು ತಾವು ತಮ್ಮ ಇಷ್ಟದವರನ್ನು ವಿಮಾನದಲ್ಲಿ ಕರೆದುಕೊಂಡು ಹೋಗಲು ಇಷ್ಟಪಡುತ್ತಾರೆ. ಅಂಥವರಿಗಾಗಿ ಇಲ್ಲೊಂದಿಷ್ಟು ಸಲಹೆಗಳನ್ನು ನೀಡಲಾಗುತ್ತದೆ. ನೀವು ಮೊದಲ ಬಾರಿಗೆ ವಿಮಾನ ಪ್ರಯಾಣ ಮಾಡುವವರಾಗಿದ್ದರೆ ಈ ವಿಷಯಗಳನ್ನು ನಿಮಗೆ ಗೊತ್ತಿರಲೇಬೇಕು. ವಿಮಾನ ಹತ್ತುವ ಕನಸು ಇಂದಿನ ದಿನಗಳಲ್ಲಿ ನನಸು ಮಾಡಿಕೊಳ್ಳುವುದು ತುಂಬ ಸುಲಭ. ದೇಶೀಯ ವ್ಯಾಪ್ತಿಯಲ್ಲೂ ಮತ್ತು ಕರ್ನಾಟಕದ ಒಳಗೂ ನೀವು ಅಂತಾರಾಜ್ಯದಲ್ಲೂ ವಿಮಾನದಲ್ಲಿ ಪ್ರಯಾಣಿಸಬಹುದು. ತಿಂಗಳು ವಾರಗಳ ಮೊದಲೇ ವಿಮಾನ ಬುಕ್ ಮಾಡಿದರೆ ಕೈಗೆಟುಕುವ ಬೆಲೆಯಲ್ಲಿ ಪ್ರಯಾಣ ಮಾಡಬಹುದು. ತುರ್ತು ಸಂದರ್ಭಕ್ಕಾಗಿ ವಿಮಾನ ಜರ್ನಿ ದುಬಾರಿ ಎನಿಸುತ್ತದೆ. ನೀವು ಮೊದಲ ಬಾರಿ ವಿಮಾನ ಪ್ರಯಾಣ ಮಾಡುತ್ತಿದ್ದರೆ ನಿಮಗಿದು ಗೊತ್ತಿರಲಿ. ನೀವು ದೇಶದೊಳಗಿನ ಬೇರೆ ಬೇರೆ ರಾಜ್ಯ ಪ್ರದೇಶಗಳಿಗೆ ತೆರಳುವುದಾದರೆ ನೀವು ಹೊರಡುವ ವಿಮಾನ ನಿಲ್ದಾಣಕ್ಕೆ 1.5 ಗಂಟೆ ಸಮಯ ಮುಂಚಿತವಾಗಿ ತಲುಪಬೇಕು. ಉದಾಹರಣೆಗೆ, ನೀವು ಬೆಂಗಳೂರಿನಿಂದ ವಿದೇಶಕ್ಕೆ ಹೊರಡುವುದಾದರೆ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ 3 ಗಂಟೆ ಮೊದಲೇ ಇರಬೇಕು. ನಿಲ್ದಾಣ ಪ್ರವೇಶಿಸುತ್ತಿದ್ದಂತೆ ವಿಮಾನ ಟಿಕೆಟ್ ಜೊತೆಗೆ ಗುರುತಿನ ಚೀಟಿಯನ್ನು ಒಯ್ಯುವುದು ಕಡ್ಡಾಯವಾಗಿರುತ್ತದೆ. ID ತೋರಿಸಿದರೆ ನಿಮಗೆ ಪ್ರವೇಶ ಅನುಮತಿಸುತ್ತಾರೆ. ಏರ್ಪೋರ್ಟ್ ಮುಖ್ಯ ದ್ವಾರದಲ್ಲಿ ಪ್ರವೇಶಿಸುತ್ತಿದ್ದಂತೆ ನೀವು ಮೊದಲು ನಿಮ್ಮ ವಿಮಾನದ ಸರಿಯಾದ ಸಮಯವನ್ನು LED ಸ್ಕ್ರೀನ್ನಲ್ಲಿ ಚೆಕ್ ಮಾಡಿಕೊಳ್ಳಬೇಕು. ತಡವಾಗಿ ಬರುತ್ತಿದ್ದರೆ ಅಲ್ಲಿ ಗೊತ್ತಾಗುತ್ತದೆ. ನಂತರ ನೀವು ನೇರವಾಗಿ ಫ್ಲೈಟ್ ಕೌಂಟರ್ ಬಳಿ ತೆರಳಿ ನಿಮ್ಮ ಬ್ಯಾಗ್ ಇಟ್ಟು ಬೋರ್ಡಿಂಗ್ ಪಾಸನ್ನು ಕಡ್ಡಾಯವಾಗಿ ಪಡೆಯಬೇಕು. ವಿಮಾನ ಪ್ರಯಾಣದ ವೇಳೆ ಅತ್ಯಧಿಕ ಭಾರದ ವಸ್ತುಗಳಿಗೆ ಪ್ರವೇಶ ಇರುವುದಿಲ್ಲ. ನಿಮ್ಮ ಕೈಯಲ್ಲಿ 7 kg ತೂಕದ ಬ್ಯಾಗ್ ಒಯ್ಯಬಹುದು. ಮತ್ತೊಂದು 15 kg ತೂಕಕ್ಕಿಂತ ಜಾಸ್ತಿ ಇರಬಾರದು. ನಂತರ ನೀವು ಭದ್ರತಾ ಅಂದರೆ ಸೆಕ್ಯುರಿಟಿ ಚೆಕ್ಕಿಂಗ್ ಒಳಪಡಿಸುತ್ತೀರಾ. ಅಲ್ಲಿ ಬ್ಯಾಗ್ ಮತ್ತು ಪರ್ಸ್, ವಾಚ್, ಬೆಲ್ಟ್, ಶೂ ಸೇರಿದಂತೆ ಪ್ರತಿಯೊಂದನ್ನು ಪರಿಶೀಲಿಸುತ್ತಾರೆ. ನಿಮ್ಮನ್ನು ವಾಹಕಗಳಿಂದ ಪರಿಶೀಲಿಸುತ್ತಾರೆ. ಪರೀಕ್ಷೆ ಬಳಿಕ ಹ್ಯಾಂಡ್ ಬ್ಯಾಗಿಗೆ ಎಲ್ಲ ವಸ್ತುಗಳನ್ನು ಹಾಕಿಕೊಳ್ಳಬೇಕು. ಈ ತಪಾಸಣೆ ಬಳಿಕ ನೀವು ಬೋರ್ಡಿಂಗ್ ಆಗಿದ್ದೀರಿ ಎಂದು ತಿಳಿಯಬೇಕು. ಅಲ್ಲಿಂದ ನೇರವಾಗಿ ಬೋರ್ಡಿಂಗ್ ಪಾಸಿನಲ್ಲಿ ತಿಳಿಸಿರುವ ಬೋರ್ಡಿಂಗ್ ಗೇಟ್ ಬಳಿ ಹೋಗಬೇಕು. ವಿಮಾನ ತಡವಾಗಿ ಬರುವುದಿದ್ದರೆ ಅಲ್ಲಿಯೇ ವಿಶ್ರಾಂತಿ ಮಾಡಬಹುದು. ಬೋರ್ಡಿಂಗ್ ಗೇಟಿನಿಂದ ನಿಮ್ಮ ಆಧಾರ್ ಟಿಕೆಟ್ ಪರಿಶೀಲಿಸಿಕೊಳ್ಳುವ ಸಿಬ್ಬಂದಿ ವಿಮಾನದ ಬಳಿ ಕರೆದೊಯ್ಯುವ ಬಸ್ ಬಳಿಗೆ ನಿಮ್ಮನ್ನು ಕರೆದೊಯ್ಯುತ್ತಾರೆ. ಅಲ್ಲಿಂದ ನೀವು ಬಸ್ ಹತ್ತಬೇಕು. ಬೋರ್ಡಿಂಗ್ ಪಾಯಿಂಟಿನಿಂದ ಹತ್ತುವ ಬಸ್ಸು ನಿಮ್ಮನ್ನು ವಿಮಾನ ಇರುವ ಸ್ಥಳಕ್ಕೆ ಕೆಲವೇ ನಿಮಿಷಗಳಲ್ಲಿ ಕರೆದುಕೊಂಡು ಹೋಗುತ್ತದೆ. ಬಸ್ ಇಳಿದ ತಕ್ಷಣ ಪ್ರಯಾಣದ ವಿಮಾನ ಹತ್ತಿ ಒಳಗೆ ಟಿಕೆಟ್ನಲ್ಲಿ ಇರುವ ಸೀಟು ಸಂಖ್ಯೆ ನೋಡಿಕೊಂಡು ಕೂತು ಪ್ರಯಾಣ ಮಾಡಬಹುದು. ಇದು ಮೊದಲ ಬಾರಿ ವಿಮಾನದಲ್ಲಿ ಹೋಗುವವರಿಗಾಗಿ ಮಾಹಿತಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ.